ವೆಲ್ಕಮ್ ಟು ಪರಂ ಏಕಲವ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೇವರಾಜ್ ಆರ್. ಓಕೆ, ನಾನು ಹ್ಯಾಂಡಲ್ ಮಾಡುವಂಥ ಸಬ್ಜೆಕ್ಟು ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. ಗೊತ್ತಿದೆ ನಿಮಗೆ. ಇವತ್ತು ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಈ ಸಬ್ಜೆಕ್ಟಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಏನು ಚಾಪ್ಟರ್ ಇದೆ, ಆ ಚಾಪ್ಟರ್ನ ಥಿಯರಿ ಪಾರ್ಟ್ ಅಂದರೆ ಕ್ಯಾಲ್ಕುಲೇಷನ್ಸ್ಗೆ ಏನೇನು ಫಂಡಮೆಂಟಲ್ಸ್ ಏನೇನು ಬೇಕು ಎಕ್ಸಾಮಿನೇಷನ್ ವ್ಯೂ ಪಾಯಿಂಟಿಂದ ಅದಷ್ಟು ಫಂಡಮೆಂಟಲ್ಸನ್ನು, ಆ ಕೀ ಪಾಯಿಂಟ್ಸ್ಗಳನ್ನ ಇವತ್ತು ಈ ಒಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಮಾರ್ಜಿನಲ್ ಕಾಸ್ಟಿಂಗಲ್ಲಿ ನಾವು ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಾಗತ್ತೆ. ಈ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟನ್ನು ಇನ್ಕಮ್ ಸ್ಟೇಟ್ಮೆಂಟ್ ಅಂತಲೂ ಕೂಡ ಕರಿತೀವಿ. ಇದು ಹೇಗಿರುತ್ತಪ್ಪ ಅಂತಂದರೆ ತುಂಬ ಸಿಂಪಲ್ಲು. ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡೋದು, ಸೇಲ್ಸನ್ನು ತೊಗೊಬೇಕು ನಾವು. ಮೊದಲಿಗೆ ನೆಟ್ ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ಗಳನ್ನ ಲೆಸ್ ಮಾಡ್ತೀವಿ. ಸೇಲ್ಸಿಂದ ವೇರಿಯಬಲ್ ಕಾಸ್ಟನ್ನು ಲೆಸ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟನ್ನು ನಾವು ಡಿಡಕ್ಟ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಅಥವಾ ಲಾಸು ಸಿಗುತ್ತೆ. ಸಿಂಪಲ್ ಫಾರ್ಮ್ಯಾಟ್ ಇದು. ನೀವೇನು ಸ್ಕ್ರೀನ್ ಮೇಲೆ ಈಗ ನೋಡ್ತಾ ಇದ್ದೀರಾ ಅದು ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್. ಓಕೆ, ಈ ಸ್ಟೇಟ್ಮೆಂಟ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಆಲ್ರೆಡಿ ನಾನು ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಈ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟನ್ನು. ಆಲ್ರೆಡಿ ಕ್ವೆಶನ್ಸ್, ಪ್ರಾಬ್ಲಮ್ಗಳು ಕೂಡ ನಾವು ತುಂಬ ಇಲಿಸ್ಟ್ರೇಷನ್ಸ್ಗಳನ್ನ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟು ನಾವೀಗ ಈ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನೋ ಚಾಪ್ಟ್ರಲ್ಲಿ ಯಾವ್ಯಾವ ಕೀ ಎಲಿಮೆಂಟ್ಸ್ಗಳನ್ನ ಅಥವಾ ಕೀ ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡ್ತೀವಿ. ಓಕೆನಾ? ಏನೇನು ತಿಳ್ಕೊಂಡಿರಬೇಕು ನಾವೀಗ ಕ್ಯಾಲ್ಕುಲೇಷನ್ಸ್ ಲೆಕ್ಕಗಳನ್ನ ಮಾಡಬೇಕಂದ್ರೆ ಈ ಚಾಪ್ಟ್ರಲ್ಲಿ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಯಾವ್ಯಾವ ಎಲಿಮೆಂಟ್ಗಳು ನಮಗೆ ಗೊತ್ತಿರಲೇಬೇಕು, ಆ ಕೀ ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮಾರ್ಜಿನಲ್ ಕಾಸ್ಟಿಂಗ್ ಚಾಪ್ಟ್ರಲ್ಲಿ ಕೀ ಎಲಿಮೆಂಟ್ಸ್ ಯಾವುದ್ಯಾವುದಪ್ಪ ಅಂದರೆ 1 by 1 ನಾನು ಲಿಸ್ಟ್ ಮಾಡಿದ್ದೀನಿ. 7 ಕೀ ಪಾಯಿಂಟ್ಸ್ಗಳನ್ನ ನಾನು ಲಿಸ್ಟ್ ಮಾಡಿದ್ದೀನಿ. ತಿಳ್ಕೊಂಡ್ಲೇಬೇಕಾಗಿರೋಂಥ ಕೀ ಪಾಯಿಂಟ್ಸ್ಗಳು. ಮೊದಲನೇ ಕೀ ಪಾಯಿಂಟ್ ಬಂದ್ಬಿಟ್ಟು ಮಾರ್ಜಿನಲ್ ಕಾಸ್ಟ್ ಆರ್ ವೇರಿಯಬಲ್ ಕಾಸ್ಟ್. ಕನ್ಫ್ಯೂಸ್ ಆಗಬೇಡ್ರಿ. ಮಾರ್ಜಿನಲ್ ಕಾಸ್ಟ್ ಆರ್ ವೇರಿಯಬಲ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ಕಾಸ್ಟಿಂಗ್. ಸೆಕೆಂಡ್ ಕೀ ಪಾಯಿಂಟ್ ಬಂದ್ಬಿಟ್ಟು ಫಿಕ್ಸ್ಡ್ ಕಾಸ್ಟ್. ಥರ್ಡ್ ಒನ್ ಕಾಂಟ್ರಿಬ್ಯೂಷನ್. ಫೋರ್ತ್ ಒನ್ PV ರೇಷಿಯೋ. ಫಿಫ್ತ್ ಒನ್ BEP ಬ್ರೇಕ್ ಇವನ್ ಪಾಯಿಂಟ್. ಸಿಕ್ಸ್ತ್ ಒನ್ MOS ಅಂದರೆ ಮಾರ್ಜಿನ್ ಆಫ್ ಸೇಫ್ಟಿ. ಆ್ಯಂಡ್ ಸೆವೆಂತ್ ಒನ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ಈಗ 1 by 1 ನೋಡ್ತಾ ಹೋಗೋಣ. ಓಕೆನಾ? ಈಗೇನು 7 ಕೀ ಪಾಯಿಂಟ್ಸ್ಗಳನ್ನ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ, ಈ ಕೀ ಪಾಯಿಂಟ್ಸ್ಗಳನ್ನ 1 by 1 ನಾವು ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಓಕೆನಾ? ಓಕೆ, ಮೊದಲನೇ ಕೀ ಪಾಯಿಂಟು ಮಾರ್ಜಿನಲ್ ಕಾಸ್ಟ್, ಅದ್ರ ಜೊತೆಲಿ ವೇರಿಯಬಲ್ ಕಾಸ್ಟ್ ಕೂಡ ಇತ್ತು, ಆ್ಯಂಡ್ ಮಾರ್ಜಿನಲ್ ಕಾಸ್ಟಿಂಗ್. ಮೊದಲಿಗೆ ನಾವು ಮಾರ್ಜಿನಲ್ ಕಾಸ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮಾರ್ಜಿನಲ್ ಕಾಸ್ಟ್ ಅಂದರೆ, ಮಾರ್ಜಿನಲ್ ಕಾಸ್ಟ್ ಈಸ್ ದ ಚೇಂಜ್ ಇನ್ ದ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಗ್ರಿಗೇಟ್ ಕಾಸ್ಟ್ ವೆನ್ ದ ವಾಲ್ಯೂಮ್ ಆರ್ ಔಟ್ಪುಟ್ ಈಸ್ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ಬೈ 1 unit. ವೆನ್ ದ ವಾಲ್ಯೂಮ್ ಆರ್ ಔಟ್ಪುಟ್ ಈಸ್ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ಬೈ 1 unit. ಅಂದರೆ ವಾಲ್ಯೂಮ್ ಅಂತಂದರೆ ಏನು? ಔಟ್ಪುಟ್ ಎಷ್ಟು ಜನ್ರೇಟ್ ಮಾಡ್ತಿದ್ದೀವಿ ಔಟ್ಪುಟ್ ಅಂತ. ಓಕೆನಾ? ನಮ್ಮ ಪ್ರೊಡಕ್ಷನ್ ಎಷ್ಟಿದೆ, ಪ್ರೊಡಕ್ಷನ್ ಯೂನಿಟ್ಸು. 1 unit ಜಾಸ್ತಿ ಆಗೋದ್ರಿಂದ ಅಥವಾ ಕಡಿಮೆ ಆದರೆ, 1 unit ಜಾಸ್ತಿ ಆದರೆ ಅಥವಾ ಕಡಿಮೆ ಆದಾಗ ಟೋಟಲ್ ಕಾಸ್ಟಲ್ಲಿ ಏನು ಚೇಂಜ್ ಆಗುತ್ತಲ್ಲ, ಆ ಚೇಂಜ್ ಆಗೋ ಕಾಸ್ಟನ್ನು ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೇವೆ. ಓಕೆ, ವೇರಿಯಬಲ್ ಕಾಸ್ಟ್ ಅಂದರೆ ಏನು? ವೇರಿಯಬಲ್ ಕಾಸ್ಟ್ ಈಸ್ ಎನ್ ಎಲಿಮೆಂಟ್ ಆಫ್ ಕಾಸ್ಟ್ ವಿಚ್ ಚೇಂಜಸ್ ಇನ್ ಅಕಾರ್ಡೆನ್ಸ್ ಟು ದ ಚೇಂಜಸ್ ಟೇಕ್ ಪ್ಲೇಸ್ ಇನ್ ದ ಲೆವೆಲ್ ಆಫ್ ಔಟ್ಪುಟ್ ಆರ್ ಸೇಲ್ಸ್. ಸೇಲ್ಸ್ನಲ್ಲಿ ಅಥವಾ ಲೆವೆಲ್ ಆಫ್ ಔಟ್ಪುಟ್ಟಲ್ಲಿ ಅಂದರೆ ಔಟ್ಪುಟ್ಟಲ್ಲಿ ಏನಾದರೂ ಚೇಂಜಸ್ಗಳಾದಾಗ ಬದಲಾಗುತ್ತಲ್ಲ, ತಾನೂ ಬದಲಾಗುವಂಥ ಕಾಸ್ಟ್ಗೆ ನಾವು ವೇರಿಯಬಲ್ ಕಾಸ್ಟ್ ಅಂತ ಕರಿತೇವೆ. ಈ ಮಾರ್ಜಿನಲ್ ಕಾಸ್ಟು ಮತ್ತು ವೇರಿಯಬಲ್ ಕಾಸ್ಟ್ಗೂ ದರ್ ಈಸ್ ಎ ಸಿಮಿಲಾರಿಟಿ. ಅಂದರೆ ಮಾರ್ಜಿನಲ್ ಕಾಸ್ಟು ಮತ್ತು ವೇರಿಯಬಲ್ ಕಾಸ್ಟ್ ಎರಡೂ ಕೂಡ ಔಟ್ಪುಟ್ ಚೇಂಜ್ ಆದಾಗ ಚೇಂಜ್ ಆಗೋವಂಥದ್ದು, ಬದಲಾಗ್ತಿರ್ತವೆ. ಸೊ ದೀಸ್ ಟು ಆರ್ ಸೇಮ್, ಒನ್ ಅಂಡರ್ ಸೇಮ್. ಮಾರ್ಜಿನಲ್ ಕಾಸ್ಟು ಮತ್ತು ವೇರಿಯಬಲ್ ಕಾಸ್ಟ್ ಎರಡೂ ಕೂಡ ಒಂದೇ. ವೇರಿಯಬಲ್ ಕಾಸ್ಟನ್ನೇ ನಾವೇನಂತ ಕರಿತೀವಿ? ಮಾರ್ಜಿನಲ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಮಾರ್ಜಿನಲ್ ಕಾಸ್ಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಮಾರ್ಜಿನಲ್ ಕಾಸ್ಟ್ ಅಂದರೆ ಯಾವುದು?
ನೋಡಿ, ಮಾರ್ಜಿನಲ್ ಕಾಸ್ಟ್ ಈಕ್ವಲ್ಸ್ ವೇರಿಯಬಲ್ ಕಾಸ್ಟ್. ನಾನು ಇವಾಗ ತಾನೇ ಹೇಳಿದೆ, ಮಾರ್ಜಿನಲ್ ಕಾಸ್ಟು ಮತ್ತು ವೇರಿಯಬಲ್ ಕಾಸ್ಟ್ ಎರಡೂ ಒಂದೇ. ಹಾಗಾದರೆ ವೇರಿಯಬಲ್ ಕಾಸ್ಟ್ ಅಂದರೆ ಅಥವಾ ಮಾರ್ಜಿನಲ್ ಕಾಸ್ಟ್ ಅಂದರೆ ದ ಸಮ್ ಟೋಟಲ್ ಆಫ್ ಆಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪ್ಲಸ್ ವೇರಿಯಬಲ್ ಓವರ್ ಹೆಡ್ಸ್. ಇಷ್ಟನ್ನು ನಾವೇನಂತ ಕರಿತೀವಿ? ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ನಥಿಂಗ್ ಬಟ್ ಮಾರ್ಜಿನಲ್ ಕಾಸ್ಟ್ ಅಂತ. ಯಾವುದ್ಯಾವುದು? ಡೈರೆಕ್ಟ್ ಮೆಟೀರಿಯಲ್ಲು ಪ್ಲಸ್ ಡೈರೆಕ್ಟ್ ಲೇಬರು ಪ್ಲಸ್ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಮತ್ತು ಈ ಮೂರು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಯಿತು. ಓವರ್ ಹೆಡ್ ಎಕ್ಸ್ಪೆನ್ಸಸ್ ಅಂದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ. ಅದರಲ್ಲಿ ಯಾವುದು ವೇರಿಯಬಲ್ ಎಕ್ಸ್ಪೆನ್ಸಸ್ ಇರುತ್ತೆ? ಓವರ್ ಹೆಡ್ಸಲ್ಲಿ ಕಂಪ್ಲೀಟ್ ಓವರ್ ಹೆಡ್ಗಳ ವೇರಿಯಬಲ್ ಪೋರ್ಷನ್ ಅದಷ್ಟನ್ನು ಆ್ಯಡ್ ಮಾಡ್ಕೊಂಡಾಗ ನಮಗೇನು ಸಿಗುತ್ತೆ? ಟೋಟಲ್ ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಆ ಟೋಟಲ್ ವೇರಿಯಬಲ್ ಕಾಸ್ಟನ್ನೇ ನಾವೇನಂತ ಕರಿತೀವಿ? ಮಾರ್ಜಿನಲ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ವೇರಿಯಬಲ್ ಕಾಸ್ಟನ್ನೇ ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಕರೆಯೋದು, ಬೇರೆ ಬೇರೆ ಅಲ್ಲ. ಓಕೆ, ಈಗ ಮಾರ್ಜಿನಲ್ ಕಾಸ್ಟಿಂಗ್ ಅಂದರೆ ಏನು ಅಂತ ನೋಡೋಣ. ಮಾರ್ಜಿನಲ್ ಕಾಸ್ಟಿಂಗ್ ಅಂದರೆ ಏನು? ಮಾರ್ಜಿನಲ್ ಕಾಸ್ಟಿಂಗ್ ಅಂದರೆ ಇಟ್ ಈಸ್ ಅ ಟೆಕ್ನಿಕ್ ವೇರ್ ದ ಎಫೆಕ್ಟ್ ಆಫ್ ಮಾರ್ಜಿನಲ್ ಕಾಸ್ಟ್ ಆನ್ ಪ್ರಾಫಿಟ್ ಈಸ್ ಸ್ಟಡಿಡ್ ವೆನ್ ದ ಲೆವೆಲ್ ಆಫ್ ಔಟ್ಪುಟ್ ಈಸ್ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ಬೈ 1 ಯೂನಿಟ್ ಬೈ ಡಿಫ್ರೆನ್ಶಿಯೇಟಿಂಗ್ ದ ಕಾಸ್ಟ್ ಇಂಟು ಫಿಕ್ಸ್ಡ್ ಆ್ಯಂಡ್ ವೇರಿಯಬಲ್. ಮಾರ್ಜಿನಲ್ ಕಾಸ್ಟಿಂಗ್ ಅನ್ನೋದು ಒಂದು ಟೆಕ್ನಿಕ್. ಕಾಸ್ಟಿಂಗ್ ಅಂದರೆ ಗೊತ್ತಾಯ್ತು, ದೇರ್ ಈಸ್ ಅ ಪ್ರೋಸೆಸ್, ಸಮಥಿಂಗ್ ಈಸ್ ಹ್ಯಾಪ್ನಿಂಗ್ ಅಂತ. ING ಬಂದಾಗ ನಿಮ್ಗೆ ಗೊತ್ತಿದೆ ಅದೆಲ್ಲ. ಈ ಕಾಸ್ಟಿಂಗಲ್ಲಿ ಏನಾಗುತ್ತೆ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಅಂತಂದರೆ ಒಂದು ಟೆಕ್ನಿಕ್ ಇದು. ಮಾರ್ಜಿನಲ್ ಕಾಸ್ಟಿಂಗ್ ಅನ್ನೋದು ಇಟ್ ಈಸ್ ಅ ಟೆಕ್ನಿಕ್. ಏನು ಮಾಡುತ್ತಪ್ಪ ಅಂತಂದರೆ ಕಾಸ್ಟ್ಗಳನ್ನ ಡಿಫ್ರೆನ್ಶಿಯೇಟ್ ಮಾಡುತ್ತೆ, ಫಿಕ್ಸ್ಡ್ ಮತ್ತು ವೇರಿಯಬಲ್ ಅಂತ ಸಪ್ರೇಟ್ ಮಾಡಿ. ಲೆವೆಲ್ ಆಫ್ ಔಟ್ಪುಟ್ ಅಥವಾ ಸೇಲ್ಸು ವೇರಿ ಆದಾಗ, ಫ್ಲಕ್ಚುಯೇಟ್ ಆದಾಗ, ಚೇಂಜಸ್ ಆದಾಗ, ಜಾಸ್ತಿನಾದರೂ ಆಗ್ಬೋದು, ಕಡಿಮೆ ಆದರೂ ಆಗ್ಬೋದು, ಆವಾಗ ಕಾಸ್ಟ್ ಬದಲಾಗೇ ಆಗುತ್ತೆ, ಮಾರ್ಜಿನಲ್ ಕಾಸ್ಟು ಚೇಂಜ್ ಆಗುತ್ತೆ ಅಲ್ವಾ? ಅದರ ಇಂಪ್ಯಾಕ್ಟು ಪ್ರಾಫಿಟ್ ಮೇಲೆ ಏನು ಪರಿಣಾಮ ಬೀರುತ್ತೆ, ಮಾರ್ಜಿನಲ್ ಕಾಸ್ಟು ಪ್ರಾಫಿಟ್ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಸ್ಟಡಿ ಮಾಡೋ ಒಂದು ಟೆಕ್ನಿಕ್ಗೆ ನಾವೇನಂತ ಕರಿತೀವಿ? ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇದಿಷ್ಟು ಬಂದ್ಬಿಟ್ಟು ಫಸ್ಟ್ ಕೀ ಪಾಯಿಂಟು, ಅಂದರೆ ಮಾರ್ಜಿನಲ್ ಕಾಸ್ಟ್ ಅಥವಾ ವೇರಿಯಬಲ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ಫಿಕ್ಸ್ಡ್ ಕಾಸ್ಟಿಂಗ್. ಸೆಕೆಂಡ್ ಫಿಕ್ಸ್ಡ್ ಕಾಸ್ಟ್ ಅಂದರೆ ಏನು? ಫಿಕ್ಸ್ಡ್ ಕಾಸ್ಟ್ ಈಸ್ ಅನ್ ಎಲಿಮೆಂಟ್ ಆಫ್ ಕಾಸ್ಟ್ ಆರ್ ಅ ಪೋರ್ಷನ್ ಆಫ್ ಕಾಸ್ಟ್ ವಿಚ್ ಟೆಂಡ್ಸ್ ಟು ರಿಮೈನ್ ಕಾನ್ಸ್ಟೆಂಟ್ ಇನ್ ದಿ ಶಾರ್ಟ್ ರನ್. Marginal costing ignore fixed cost as these are considered as period cost and will be charged to profit and loss account. ನೋಡಿ ಮಕ್ಕಳೇ, ಫಿಕ್ಸ್ಡ್ ಕಾಸ್ಟ್ ಅಂದರೆ ಔಟ್ಪುಟ್ ಹೆಂಗಾದರೂ ಬದಲಾಗಲಿ, ಸೇಲ್ಸ್ ಹೆಂಗಾದರೂ ಚೇಂಜ್ ಆಗಲಿ, ಈ ಫಿಕ್ಸ್ಡ್ ಕಾಸ್ಟು ಬದಲಾಗಲ್ಲ. ಶಾರ್ಟ್ ರನ್ನಲ್ಲಿ ಇದು ಫಿಕ್ಸ್ ಆಗೇ ಇರುತ್ತೆ, ಫಿಕ್ಸ್ ಆಗಿರೋಕ್ಕೆ ಟ್ರೈ ಮಾಡುತ್ತೆ, ಬದಲಾಗೋದಿಲ್ಲ ಇದು. ಬಟ್ ವೇರಿಯಬಲ್ ಕಾಸ್ಟು ಚೇಂಜ್ ಆಗುತ್ತೆ. ಸೇಲ್ಸ್ ಜಾಸ್ತಿ ಆದರೆ ವೇರಿಯಬಲ್ ಕಾಸ್ಟು ಜಾಸ್ತಿ ಆಗುತ್ತೆ, ಸೇಲ್ಸ್ ಅಥವಾ ಔಟ್ಪುಟ್ ಜಾಸ್ತಿ ಆದಾಗ. ಸೇಲ್ಸ್ ಅಥವಾ ಔಟ್ಪುಟ್ ಕಡಿಮೆ ಆದಾಗ ವೇರಿಯಬಲ್ ಕಾಸ್ಟ್ ಕಡಿಮೆ ಆಗುತ್ತೆ. ಬಟ್ ಫಿಕ್ಸ್ಡ್ ಕಾಸ್ಟ್ ಹಂಗಲ್ಲ. ಸೇಲ್ಸ್ ಜಾಸ್ತಿ ಆದರೂ ಆಗಲಿ, ಕಡಿಮೆ ಆದರೂ ಆಗಲಿ, ಏನಾದರೂ ಆಗಲಿ, ಫಿಕ್ಸ್ಡ್ ಕಾಸ್ಟ್ ಫಿಕ್ಸೇ. ಅದಕ್ಕೆ ಅದನ್ನು ಫಿಕ್ಸ್ಡ್ ಕಾಸ್ಟ್ ಅಂತ ಕರೆಯೋದು. ಅರ್ಥ ಆಗ್ತಿದೆಯಾ? ಅದು ಯಾವಾಗಲೂ ಕೂಡ ಏನಾಗುತ್ತೆ? ಟೆನ್ಸ್ ಟು ಫಿಕ್ಸ್, ಟೆನ್ಸ್ ಟು ಬಿ ಫಿಕ್ಸ್ಡ್, ಟೆನ್ಸ್ ಟು ರಿಮೈನ್ ಕಾನ್ಸ್ಟೆಂಟ್. ಅಂದರೆ ಫಿಕ್ಸ್ ಆಗಿರೋದಕ್ಕೆ ಟ್ರೈ ಮಾಡುತ್ತೆ ಅಂತ. ಫಿಕ್ಸ್ ಆಗಿರುತ್ತೆ ಇನ್ ದ ಶಾರ್ಟ್ ರನ್. ಶಾರ್ಟ್ ರನ್ನಲ್ಲಿ ಯಾವಾಗಲೂ ಫಿಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳಿ ಕರಿತೇವೆ. ನೋಡಿ, ಮಾರ್ಜಿನಲ್ ಕಾಸ್ಟ್ ಅಂದರೆ ವೇರಿಯಬಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಮೇಯ್ನ್ ಎಲಿಮೆಂಟ್ ಯಾವುದು? ವೇರಿಯಬಲ್ ಕಾಸ್ಟು. ಫಿಕ್ಸ್ಡ್ ಕಾಸ್ಟನ್ನು ಅಷ್ಟೊಂದು ಲೆಕ್ಕಕ್ಕೆ ತೊಗೊಳಲ್ಲ. ಫಿಕ್ಸ್ಡ್ ಕಾಸ್ಟನ್ನು ಮಾರ್ಜಿನಲ್ ಕಾಸ್ಟು ಇಗ್ನೋರ್ ಮಾಡಿಬಿಡುತ್ತೆ. ಯಾಕಂದರೆ ಅದು ಯಾವಾಗಲೂ ಫಿಕ್ಸ್ ಆಗಿರುತ್ತೆ, ಬದಲಾಗೋದೇ ಇಲ್ಲ. ಡಿಸಿಷನ್ ಮೇಕಿಂಗ್ಗೆ ಇದನ್ನು ಕನ್ಸಿಡರ್ ಮಾಡಲ್ಲ ಎಲ್ಲಿ? ಮಾರ್ಜಿನಲ್ ಕಾಸ್ಟಿಂಗಲ್ಲಿ. ಓಕೆ, ಇದು ಎರಡನೇ ಕೀ ಪಾಯಿಂಟು. ಮೂರನೇ ಕೀ ಪಾಯಿಂಟ್ ಯಾವುದಪ್ಪ ಅಂತಂದರೆ ಕಾಂಟ್ರಿಬ್ಯೂಷನ್. ಏನು ಕಾಂಟ್ರಿಬ್ಯೂಷನ್ ಅಂದರೆ? ಕಾಂಟ್ರಿಬ್ಯೂಷನ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ಸ್ ಆ್ಯಂಡ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಅಂದರೆ ಮಾರ್ಜಿನಲ್ ಕಾಸ್ಟ್, ನೆನ್ಪಿಟ್ಕೊಂಡಿರ್ಬೇಕು. ಕಾಂಟ್ರಿಬ್ಯೂಷನ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ಸ್ ಆ್ಯಂಡ್ ವೇರಿಯಬಲ್ ಕಾಸ್ಟ್. ಅಂದರೆ ಸೇಲ್ಸು ಮತ್ತು ವೇರಿಯಬಲ್ ಕಾಸ್ಟ್ ಇವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್. ಇವೆರಡೂ ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದಾಗ ನಮ್ಗೆ ಏನೋ ಒಂದು ಅಮೌಂಟ್ ಸಿಗುತ್ತಲ್ಲ, ಆ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ? ಕಾಂಟ್ರಿಬ್ಯೂಷನ್ ಅಂತ ಕರಿತೇವೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಎಕ್ಸೆಸ್ ಆಫ್ ಸೇಲ್ಸ್ ಓವರ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ಗಿಂತ ಸೇಲ್ಸ್ ಎಷ್ಟು ಜಾಸ್ತಿ ಇದೆಯೋ ಅದೇ ಕಾಂಟ್ರಿಬ್ಯೂಷನ್. ಈ ಕಾಂಟ್ರಿಬ್ಯೂಷನ್ ಅಂತ ಏನಿದೆಯಲ್ಲ, ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಬರೋ ಎಲ್ಲ ಕ್ಯಾಲ್ಕುಲೇಷನ್ಗೆ ತುಂಬ ಇಂಪಾರ್ಟೆಂಟ್ ಎಲಿಮೆಂಟ್ ಇದೆ. ಕಾಂಟ್ರಿಬ್ಯೂಷನ್ ಯಾರು ಚೆನ್ನಾಗಿ ಗೊತ್ತಿರುತ್ತೆ ಕಂಡುಹಿಡ್ಕೊಂಡು, ಈಸಿ ಅದು. ಕಾಂಟ್ರಿಬ್ಯೂಷನ್ ಕಂಡುಹಿಡಿಯೋದು ತುಂಬ ಈಸಿ. ಅದಕ್ಕೆ ಈ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ತುಂಬ ವೈಟಲ್ ರೋಲನ್ನು ಪ್ಲೇ ಮಾಡುತ್ತೆ. ಓಕೆ, ಕಾಂಟ್ರಿಬ್ಯೂಷನ್ ಹೇಗೆ ಕಂಡುಹಿಡಿಯೋದು? ನೋಡಿ, ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಅಂತಲೂ ಕರಿತೀವಿ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಅಥವಾ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್, or
ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಥವಾ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಲಾಸ್. ಈ ನಾಲ್ಕರಲ್ಲಿ ನೀವು ಯಾವ ಫಾರ್ಮುಲಾ ಬೇಕಾದರೂ ಯೂಸ್ ಮಾಡ್ಬೋದು, ನಿಮಗೆ ಕಾಂಟ್ರಿಬ್ಯೂಷನ್ನು ಸಿಗುತ್ತೆ. ಓಕೆ, ನೆಕ್ಸ್ಟ್ ಕೀ ಪಾಯಿಂಟ್ಗೆ ಹೋಗೋಣ. ರೇಷಿಯೋ. ಪಿ ವಿ ರೇಷಿಯೋ ಅಂದರೆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ಏನು ಪಿ ವಿ ರೇಷಿಯೋ ಅಂದರೆ ದ ಪರ್ಸೆಂಟೇಜ್ ಆಫ್ ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಟು ದಿ ಟೋಟಲ್ ಸೇಲ್ಸ್ ಈಸ್ ಕಾಲ್ಡ್ ಆಸ್ ಪಿ ವಿ ರೇಷಿಯೋ. ಟೋಟಲ್ ಸೇಲ್ಸ್ಗೆ ಕಾಂಟ್ರಿಬ್ಯೂಷನ್ನು ಎಷ್ಟು ಪರ್ಸೆಂಟ್ ಇದೆ ಅನ್ನೋದನ್ನ ಹೇಳುತ್ತಲ್ಲ, ಆ ಪರ್ಸೆಂಟೇಜು ಅದನ್ನೇ ನಾವು ಪಿ ವಿ ರೇಷಿಯೋ ಅಂತ ಕರಿತೀವಿ. ಈ ಸಿ ವಿ ಪಿ ಅನಾಲಿಸಿಸ್ ಅಂದರೆ ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ಅಂತ. ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್, ಪಿ ವಿ ರೇಷಿಯೋ ಒನ್ ಆಫ್ ದಿ ಎಲಿಮೆಂಟ್ ಇನ್ ಸಿ ವಿ ಪಿ ಅನಾಲಿಸಿಸ್. ಓಕೆನಾ. ಸಿ ವಿ ಪಿ ಅನಾಲಿಸಿಸು ಯಾವುದನ್ನು ಸ್ಟಡಿ ಮಾಡುತ್ತೆ ಅಂತಂದರೆ ಚೇಂಜಸ್ ಆರ್ ಫ್ಲಕ್ಚುಯೇಷನ್ಸ್ ಇನ್ ಕಾಸ್ಟ್ ಆ್ಯಂಡ್ ಲೆವೆಲ್ ಆಫ್ ಔಟ್ಪುಟ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಪ್ರಾಫಿಟಬಿಲಿಟಿ. ಲೆವೆಲ್ ಆಫ್ ಔಟ್ಪುಟ್ಟು ಮತ್ತು ಕಾಸ್ಟಲ್ಲಿ ಆಗೋವಂಥ ಚೇಂಜಸ್ಗಳಿಂದ ಪ್ರಾಫಿಟ್ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದನ್ನು ಸ್ಟಡಿ ಮಾಡುತ್ತೆ, ಪಿ ವಿ ರೇಷಿಯೋ ಸ್ಟಡಿ ಮಾಡುತ್ತೆ. ಓಕೆ, ಪಿ ವಿ ರೇಷಿಯೋನ ಹೇಗೆ ಕಂಡುಹಿಡಿಯೋದಾಗಾದರೆ ನಾನು ನಿಮಗೆ ಕ್ಲಾಸಲ್ಲಿ ತುಂಬ ಫಾರ್ಮುಲಾಗಳನ್ನ ಬರ್ಸಿದ್ದೀನಿ, ಫಾರ್ಮುಲೆ. ಓಕೆನಾ. ಪಿ ವಿ ರೇಷಿಯೋ ಈಕ್ವಲ್ಸ್, ನಾನು 1 by 1 ಹೇಳ್ತಾ ಹೋಗ್ತೀನಿ, ಇದೆಲ್ಲ ನಿಮ್ಮ ಹತ್ರ ಆಲ್ರೆಡಿ ಇದೆ. ಪಿ ವಿ ರೇಷಿಯೋ ಈಕ್ವಲ್ಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಇದನ್ನಾದರೂ ಯೂಸ್ ಮಾಡ್ಬೋದು. ಆರ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100, ದಿಸ್ ಕ್ಯಾನ್ ಬಿ ಯೂಸ್ಡ್, ಇದನ್ನು ಯೂಸ್ ಮಾಡ್ಬೋದು. ಅಥವಾ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100, ಈ ಫಾರ್ಮುಲಾ ಆದರೂ ಯೂಸ್ ಮಾಡ್ಬೋದು. ಅಥವಾ ಪಿ ವಿ ರೇಷಿಯೋ ಈಕ್ವಲ್ಸ್ ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಈ ಕೊನೆ ಫಾರ್ಮುಲಾ ಏನಿದೆ ಇದನ್ನು 2 ವರ್ಷದ ಡೇಟಾ ಕೊಟ್ಟಿದ್ದಾಗ ಯೂಸ್ ಮಾಡ್ತೀವಿ. ಯೂಶ್ವಲಿ ನಿಮ್ಮ ಎಕ್ಸಾಮಿನೇಷನಲ್ಲಿ 15 ಮಾರ್ಕ್ಸ್ಗೆ ಕೊಡುವಂಥ ಕ್ವೆಶನಲ್ಲಿ 2 ವರ್ಷದ ಪ್ರಾಫಿಟ್ಟು ಮತ್ತು 2 ವರ್ಷದ ಸೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಈ ಥರ ದಿಸ್ ಕೈಂಡ್ ಆಫ್ ಕ್ವೆಶನ್ಸ್ ಆರ್ ಆಸ್ಕ್ಡ್ ಇನ್ ದಿ ಎಕ್ಸಾಮಿನೇಷನ್, ಅಟ್ ದಟ್ ಟೈಮ್ ಯು ಕ್ಯಾನ್ ಯೂಸ್ ದಿಸ್ ಈಕ್ವೇಷನ್. ಈ ಫಾರ್ಮುಲಾನ ಅವಾಗ ಯೂಸ್ ಮಾಡ್ಬೋದು, ಎಲ್ಲ ಟೈಮಲ್ಲೂ ಯೂಸ್ ಆಗಲ್ಲ. ಓಕೆನಾ. ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100, ಈ ಫಾರ್ಮುಲಾ ಯಾವಾಗ ಯೂಸ್ ಆಗುತ್ತೆ? 2 ವರ್ಷದ ಸೇಲ್ಸು ಮತ್ತು ಪ್ರಾಫಿಟ್ ಬಗ್ಗೆ ನಮಗೆ ಕ್ವೆಶನಲ್ಲಿ ಮಾಹಿತಿ ಕೊಟ್ಟು ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಬರುವಂಥ ಕ್ಯಾಲ್ಕುಲೇಷನ್ಸ್ಗಳನ್ನ, ಅಂದರೆ ಲೈಕ್ ಕಾಂಟ್ರಿಬ್ಯೂಷನನ್ನು, ಪಿ ವಿ ರೇಷಿಯೋನ, ಬಿ ಇ ಪಿಯನ್ನು, ಎಮ್ ಒ ಎಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿರ್ತಾರಲ್ಲ, ಆವಾಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಬೇಕು. ಓಕೆನಾ. ಇದು 4th ಕೀ ಪಾಯಿಂಟ್. ನೆಕ್ಸ್ಟ್ ಕೀ ಪಾಯಿಂಟ್ಗೆ ಹೋಗೋಣ. ಇ ಪಿ ಅಂದರೆ ಬ್ರೇಕ್ ಇವನ್ ಪಾಯಿಂಟ್. ಏನು ಬ್ರೇಕ್ ಇವನ್ ಪಾಯಿಂಟ್ ಅಂದರೆ, ಬ್ರೇಕ್ ಇವನ್ ಪಾಯಿಂಟ್ ಈಸ್ ಎ ಲೆವೆಲ್ ಆಫ್ ಆಕ್ಟಿವಿಟಿ ಅಟ್ ವಿಚ್ ದ ಟೋಟಲ್ ಕಾಸ್ಟ್ ಬಿಕಮ್ಸ್ ಈಕ್ವಲ್ಸ್ ಟು ದಿ ಟೋಟಲ್ ಸೇಲ್ಸ್ ರೆವಿನ್ಯೂ. ಅಂದರೆ ಇದೊಂದು ಆಕ್ಟಿವಿಟಿ ಲೆವೆಲ್ಲು, ಸ್ಟೇಜು, ಆಪರೇಷನಲ್ ಲೆವೆಲಲ್ಲಿ ಒಂದು ಸ್ಟೇಜ್ ಇದು. ಈ ಸ್ಟೇಜಲ್ಲಿ ಏನಾಗುತ್ತಪ್ಪ ಅಂತಂದರೆ ಕಂಪನಿಯ ಟೋಟಲ್ ಕಾಸ್ಟು ಕಂಪನಿಯ ಟೋಟಲ್ ರೆವಿನ್ಯೂಗೆ ಈಕ್ವಲ್ ಆಗಿಬಿಡುತ್ತೆ, ಸಮ ಆಗಿಬಿಡುತ್ತೆ. ನಾವೆಷ್ಟು ಖರ್ಚು ಮಾಡ್ತಿದ್ದೀವೋ ನಮ್ಗೆ ಅಷ್ಟೇ ಸೇಲ್ಸಿನ ದುಡ್ಡು ಬರ್ತಿರುತ್ತೆ. ಅಂದಾಗ ನಮಗೆ ಲಾಸು ಆಗ್ತಿರಲ್ಲ, ಪ್ರಾಫಿಟ್ಟು ಬರ್ತಿರಲ್ಲ. ಅರ್ಥ ಆಗ್ತಿದೆಯಾ? ಬ್ರೇಕ್ ಇವನ್ ಪಾಯಿಂಟ್ ಅಂದರೆ ಏನು? ಕಂಪನಿಗೆ ಯಾವ ಹಂತದಲ್ಲಿ ಲಾಭನೂ ಆಗೋದಿಲ್ವೋ ನಷ್ಟನೂ ಆಗೋದಿಲ್ವೋ ಆ ಒಂದು ಹಂತಕ್ಕೆ ನಾವೇನಂತ ಕರಿತೀವಿ? ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಈ ಬಿ ಇ ಪಿಯನ್ನು ನಾವು 2 ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಅಂದರೆ ಯೂನಿಟ್ಸು. ಎಷ್ಟು ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಿರ್ಬೇಕಂದಾಗ, ಎಷ್ಟು ಯೂನಿಟ್ಗಳನ್ನ ಸೇಲ್ ಮಾಡ್ತಿರ್ಬೇಕಂದಾಗ ಬ್ರೇಕ್ ಇವನ್ ಆಗುತ್ತೆ, ಅಂದರೆ ನಮಗೆ ಲಾಭನೂ ಬರಲ್ಲ ನಷ್ಟನೂ ಆಗಲ್ಲ ಅಂತ. ಇನ್ನೊಂದು ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಅಂದರೆ ಅಮೌಂಟು. ಎಷ್ಟು ರೂಪಾಯಿ ಸೇಲ್ ಆಗ್ತಿರ್ಬೇಕಂದಾಗ ನಮಗೆ ಲಾಸು ಆಗಲ್ಲ, ಪ್ರಾಫಿಟ್ಟು ಬರಲ್ಲ ಅಂತ 2 ಥರ ಕಂಡುಹಿಡಿಬೋದು. ಯಾವ್ಯಾವ ಫಾರ್ಮುಲಾಗಳು ಯೂಸ್ ಮಾಡ್ಬೋದು ಬಿ ಇ ಪಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಂತಂದರೆ, ಫೈಂಡ್ ಔಟ್ ಮಾಡಲಿಕ್ಕೆ? ಮೊದಲನೇ ನೋಡಿ, ಬಿ ಇ ಪಿ ಅಂದರೆ ಬ್ರೇಕ್ ಇವನ್ ಪಾಯಿಂಟ್. ಇನ್ ವ್ಯಾಲ್ಯೂ ಅಂದರೆ ಅಮೌಂಟ್ ಅಂತ, ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ, ಇದನ್ನು ಯೂಸ್ ಮಾಡ್ಬೋದು. ಅಥವಾ ಸೇಮ್ ವ್ಯಾಲ್ಯೂಗೇನೆ ಇದು, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಇಂಟು ಸೇಲ್ಸ್, ಇದು ಕೂಡ ಯೂಸ್ ಮಾಡ್ಬೋದು. ಯಾವುದಕ್ಕೆ? ಬಿ ಇ ಪಿ ಇನ್ ವ್ಯಾಲ್ಯೂಗೆ, ಅಮೌಂಟಲ್ಲಿ. ಇವೆರಡು ಫಾರ್ಮುಲಾ, 2ರಲ್ಲಿ ಯಾವುದನ್ನು ಹಾಕ್ಕೊಂಡ್ರೂ ಸೇಮ್ ಆನ್ಸರ್ ಬರುತ್ತೆ. 3ನೇದೊಂದು ಫಾರ್ಮುಲಾ ಇದೆ, ಅದು ಯಾವುದಕ್ಕೆ ಅಂತಂದರೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್. ಎಷ್ಟು ಯೂನಿಟ್ಗಳನ್ನ ಸೇಲ್ ಮಾಡಬೇಕಂದಾಗ ನಮಗೆ ಬ್ರೇಕ್ ಇವನ್ ಆಗುತ್ತೆ ಅದನ್ನು ಕಂಡುಹಿಡ್ಕೊಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಯಾವುದಿದು? ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಇದನ್ನು ಕೂಡ ಮಾಡ್ಬೋದು. ಆಲ್ಟರ್ನೇಟಿವ್ಲಿ ನೀವು ಮೊದಲು ಬಿ ಇ ಪಿ ಇನ್ ವ್ಯಾಲ್ಯೂ ಕಂಡುಹಿಡ್ಕೊಂಬಿಟ್ರೆ ನಿಮ್ಗೆ ಸೇಲ್ಸ್ ಬರುತ್ತೆ, ಎಷ್ಟೋ ಒಂದು ಅಮೌಂಟ್ ಬರುತ್ತೆ ಅಲ್ವಾ, ಅದನ್ನು ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮಾಡಿದ್ರೂ ನಿಮಗೆ ಬಿ ಇ ಪಿ ಇನ್ ಯೂನಿಟ್ಸ್ ಸಿಗುತ್ತೆ. ವೈಸ್ ವರ್ಷ ಅಪೋಸಿಟಾಗಿ ಹೇಳೋದಾದರೆ, ನೀವು ಮೊದಲು ಬಿ ಇ ಪಿ ಇನ್ ಯೂನಿಟ್ಸ್ನ ಕಂಡುಹಿಡ್ಕೊಂಬಿಟ್ಟು ಇಂಟು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮಾಡಿಕೊಂಡ್ರೆ ನಿಮಗೆ ಬಿ ಇ ಪಿ ಇನ್ ವ್ಯಾಲ್ಯೂ ಸಿಗುತ್ತೆ. ಓಕೆನಾ? ಅದು ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನೀವು ಪರ್ಫೆಕ್ಷನ್ ಸಿಕ್ಕಿದಾಗ ಇದೆಲ್ಲ ಈಸಿಯಾಗಿ ಮಾಡ್ಕೋಬೋದು. ಓಕೆನಾ?
ಇದು 5ನೇ ಕೀ ಪಾಯಿಂಟು. ಬ್ರೇಕ್ ಇವನ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಎಕ್ಸಾಮಿನೇಷನಲ್ಲಿ ಬಂದೇ ಬರೋವಂಥ ಕಾನ್ಸೆಪ್ಟು. 10 ಮಾರ್ಕ್ಸ್ಗೂ ಬರುತ್ತೆ, 15 ಮಾರ್ಕ್ಸ್ಗೂ ಬರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿ ತಿಳ್ಕೋಬೇಕು. ನೆಕ್ಸ್ಟು ಕೀ ಪಾಯಿಂಟ್ಗೆ ಹೋಗೋಣ. ಅಂದರೆ ಮಾರ್ಜಿನ್ ಆಫ್ ಸೇಫ್ಟಿ. ಏನಿದು MOS ಅಥವಾ ಮಾರ್ಜಿನ್ ಆಫ್ ಸೇಫ್ಟಿ ಅಂದರೆ, ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಆ್ಯಕ್ಚುಯಲ್ ಸೇಲ್ಸ್ ಅಥವಾ ಪ್ರೊಜೆಕ್ಟೆಡ್ ಸೇಲ್ಸ್ ಆ್ಯಂಡ್ ದ ಬ್ರೇಕ್ ಇವನ್ ಸೇಲ್ಸ್. ಅಂದರೆ ನಮ್ಮ ಆ್ಯಕ್ಚುಯಲಾಗಿ ನಾವು ಎಷ್ಟು ಸೇಲ್ ಮಾಡ್ತಿದ್ದೀವಿ ಮತ್ತು BEP. ಅಂದರೆ BEP ಅಂದರೆ ಏನು? ಪ್ರಾಫಿಟ್ಟು ಬರ್ತಿರಲ್ಲ, ಲಾಸು ಆಗ್ತಿರಲ್ಲ, ಆ ಸ್ಟೇಜು, ಆ ಸೇಲ್ಸ್. ಯಾವುದೋ ಒಂದು ಲೆವೆಲಲ್ಲಿ ಯಾವುದೋ ಒಂದು ಅಮೌಂಟಿನ ಸೇಲ್ ಆಗ್ತಿರ್ಬೇಕಂದಾಗ ಕಂಪ್ನಿಗೆ ಲಾಭನೂ ಬಂದಿರಲ್ಲ, ನಷ್ಟನೂ ಆಗಿರಲ್ಲ, ಆ ಸ್ಟೇಜ್. ಅಲ್ಲಿ ಅದಕ್ಕೂ ನಾವು ನಿಜವಾಗ್ಲೂ ಏನು ಸೇಲ್ ಮಾಡ್ತಿದ್ದೀವಿ, ಆ್ಯಕ್ಚುಯಲ್ ಸೇಲ್ಸ್ ಅಥವಾ ಪ್ರೊಜೆಕ್ಟೆಡ್ ಸೇಲ್ಸ್, ಅವೆರಡರ ಮಧ್ಯದ ವ್ಯತ್ಯಾಸಕ್ಕೆ, ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ? ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳಿ ಕರಿತೀವಿ. ಈ ಮಾರ್ಜಿನ್ ಅಂತ ಏನಿದೆಯೋ, ಈ ಮಾರ್ಜಿನ್ನು ದೊಡ್ಡ ಇದ್ರೆ ಅಂದರೆ ಲಾರ್ಜರ್ ದ ಮಾರ್ಜಿನ್ ಇನ್ ದ ಸೆನ್ಸ್ ವಾಟ್, ಈ ಮಾರ್ಜಿನು ತುಂಬ ಜಾಸ್ತಿ ಇದ್ದರೆ, MOS ಜಾಸ್ತಿ ಅಮೌಂಟ್ ಬಂದರೆ ಲಾಭ ಮಾಡೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ಮಾರ್ಜಿನು ಕಡಿಮೆ ಇದ್ದರೆ ಲಾಭ ಮಾಡೋವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಓಕೆ, MOS ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್ ಕ್ಯಾಲ್ಕುಲೇಷನ್ನು. MOS ಈಕ್ವಲ್ಸ್ ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ಆ್ಯಕ್ಚುಯಲ್ ಸೇಲ್ಸ್ ಅಂದರೆ ಪ್ರೊಜೆಕ್ಟೆಡ್ ಸೇಲ್ಸ್ ಅಂತಲೂ ಕರಿತೇವೆ. ಪ್ರೊಜೆಕ್ಟೆಡ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ಬ್ರೇಕ್ ಇವನ್ ಸೇಲ್ಸ್ ಅಂದರೆ ಏನು? BEP ಇನ್ ವ್ಯಾಲ್ಯೂ. ನೆನ್ಪಿಟ್ಕೊಳ್ಳಿ, ಅದು ಯೂನಿಟ್ಸಲ್ಲಾದರೂ ಮಾಡ್ಬೋದು. ಆ್ಯಕ್ಚುಯಲ್ ಸೇಲ್ಸ್ ಯೂನಿಟ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್ ಯೂನಿಟ್ಸ್. ಯೂನಿಟಲ್ಲಿ ಕೇಳಿದ್ರೆ ಯೂನಿಟಲ್ಲಾದರೂ ಮಾಡ್ಬೋದು. MOS ಇನ್ ಟರ್ಮ್ಸ್ ಆಫ್ ಯೂನಿಟ್, MOS ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಅಂತಂದರೆ ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ಅಥವಾ ಇನ್ನೂ ಒಂದು ಈಕ್ವೇಷನ್ ಇದೆ, ಇನ್ನೂ ಒಂದು ಫಾರ್ಮುಲಾ. ಯಾವುದು? MOS ಈಕ್ವಲ್ಸ್ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ. ಪ್ರಾಫಿಟ್ ಗೊತ್ತಿರುತ್ತೆ ನಮಗೆ. ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಹಾಕೊಂಡು ಪ್ರಾಫಿಟನ್ನು ಕಂಡುಹಿಡ್ಕೊಂಡಿರ್ತೀರಾ. ಆ ಪ್ರಾಫಿಟ್ ಹಾಕ್ಕೊಂಡು ಡಿವೈಡೆಡ್ ಬೈ PV ರೇಷಿಯೋ. PV ರೇಷಿಯೋಯಿಂದ ನೀವು ಡಿವೈಡ್ ಮಾಡಿಬಿಟ್ರೆ ಯು ವಿಲ್ ಗೆಟ್ MOS. ಅರ್ಥ ಆಗ್ತಿದೆಯಾ? ಓಕೆ, ಇದು 6ನೇ ಕೀ ಪಾಯಿಂಟ್. ನೆಕ್ಸ್ಟ್ ಕೀ ಪಾಯಿಂಟ್ಗೆ ಹೋಗೋಣ. ಲಾಸ್ಟ್ ಕೀ ಪಾಯಿಂಟ್ ಬಂದ್ಬಿಟ್ಟು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಏನಿದೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸು? ನಾನು ನಿಮ್ಗೆ ಇದನ್ನು ಕ್ಲಾಸಲ್ಲಿ ಹೇಳಿರಲಿಲ್ಲ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಯಾಕಂದರೆ ನಾವು ಇನ್ನೂ ಬೇಸಿಕ್ ಲೆಕ್ಕದಲ್ಲಿದ್ವಿ. ಇದು ಬಂದ್ಬಿಟ್ಟು ನಿಮಗೆ ಬ್ರೇಕ್ ಇವನ್ ಚಾರ್ಟಲ್ಲಿ ಬರೋವಂಥದ್ದು. ಓಕೆನಾ? ಲೆಟ್ ಅಸ್ ಸಿ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತಂದರೆ ಏನಿದೆ? ಆ್ಯಂಗಲ್ ಅಂತಂದರೆ ಗೊತ್ತು ನಿಮಗೆ, ನೀವು ರೇಖಾಗಣಿತ ಎಲ್ಲ ಓದಿರ್ತೀರ. ಓಕೆನಾ? ಕೋನಗಳು ಹೆಂಗೆ, ಆ್ಯಂಗಲ್ಲು 90 ಡಿಗ್ರಿ, 60 ಡಿಗ್ರಿ, 70 ಡಿಗ್ರಿ, ಲೈಕ್ ದಾಟ್. ದಿಸ್ ಆ್ಯಂಗಲ್ ಈಸ್ ಫಾರ್ಮ್ಡ್ ಬೈ ಇಂಟರ್ಸೆಕ್ಷನ್ ಆಫ್ ಸೇಲ್ಸ್ ಲೈನ್ ಆ್ಯಂಡ್ ಟೋಟಲ್ ಕಾಸ್ಟ್ ಲೈನ್ ಅಟ್ ಬ್ರೇಕ್ ಇವನ್ ಪಾಯಿಂಟ್. ನಾವೀಗ ಒಂದು ಚಾರ್ಟ್ ಹಾಕ್ತೀವಿ. ಏನು ನಾವು BEPನ ಕ್ಯಾಲ್ಕುಲೇಟ್ ಮಾಡ್ತೀವಲ್ವಾ, ನ್ಯೂಮರಿಕಲಿ, ಅರ್ಥಮೆಟಿಕಲಿ ನಾವೇನು ವ್ಯಾಲ್ಯೂಸ್ಗಳನ್ನ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದೇ ಬ್ರೇಕ್ ಇವನ್ ಪಾಯಿಂಟನ್ನು ನಾವು ಒಂದು ಚಾರ್ಟಲ್ಲಿ ಪ್ಲಾಟ್ ಮಾಡಿ ಫೈಂಡ್ ಔಟ್ ಮಾಡ್ತೀವಿ. ಓಕೆನಾ? ಚಾರ್ಟಲ್ಲಿ ಕಂಡುಹಿಡಿತೀವಿ. ಅದನ್ನು ನಾವು ಬ್ರೇಕ್ ಇವನ್ ಚಾರ್ಟ್ ಅಂತ ಕರಿತೇವೆ. ಆ ಬ್ರೇಕ್ ಇವನ್ ಚಾರ್ಟ್ ಹಾಕಿದಾಗ ಸೇಲ್ಸಿಂದು ಟೋಟಲ್ ಸೇಲ್ಸ್ಗೆ ಒಂದು ಲೈನ್ ಇರುತ್ತೆ, ಟೋಟಲ್ ಕಾಸ್ಟ್ಗೆ ಒಂದು ಲೈನ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಟೋಟಲ್ ಸೇಲ್ಸ್ಗೆ ಒಂದು ಲೈನು, ಟೋಟಲ್ ಕಾಸ್ಟ್ಗೆ ಒಂದು ಲೈನ್ ಇರುತ್ತೆ. ಆ ಎರಡೂ ಲೈನ್ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗ್ತವೋ ಆ ಪಾಯಿಂಟಿಂದ ಆಚೆಗೆ ಒಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ. ಆ ಎರಡು ಲೈನ್ಗಳು ಇಂಟರ್ಸೆಕ್ಟ್ ಆಗಿದ್ದ ಪಾಯಿಂಟಿಂದ ಆಚೆಗೆ ಒಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ. ಆ ಆ್ಯಂಗಲನ್ನು ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳಿ ಕರಿತೇವೆ. ಓಕೆನಾ? ಈ ಆ್ಯಂಗಲ್ ದೊಡ್ಡ ಇದ್ದರೆ, ಈ ಆ್ಯಂಗಲ್ ಎಷ್ಟು ದೊಡ್ಡ ಇರುತ್ತೋ, ದೊಡ್ಡ ಇದ್ದರೆ ಹೈಯರ್ ರೇಟ್ ಆಫ್ ಪ್ರಾಫಿಟ್ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಈ ಆ್ಯಂಗಲ್ಲು ಕಡಿಮೆ ಇದ್ದರೆ ಪ್ರಾಫಿಟ್ಸು ಕಡಿಮೆ ಇದೆ ಅಂತ ಅರ್ಥ. ಅಂದರೆ ಆ ಕಂಪನಿಯ ಪ್ರಾಫಿಟ್ಸು ಕಡಿಮೆ ಇದೆ ಅಂತ ಅರ್ಥ. ಓಕೆನಾ? ಯೂಶ್ವಲಿ ಕಂಪನಿಗಳು ಏನು ಮಾಡಬೇಕು? ಈ ಆ್ಯಂಗಲನ್ನು ಜಾಸ್ತಿ ಮಾಡಬೇಕು. ಯಾಕೆ? ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ವೈಡನ್ ಆಗ್ತಾ ಹೋದಾಗೆ ಪ್ರಾಫಿಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೇಗೆ ಜಾಸ್ತಿ ಮಾಡೋದು ಈ ಆ್ಯಂಗಲನ್ನು ಅಂತಂದರೆ, ಕಾಂಟ್ರಿಬ್ಯೂಷನನ್ನು ಜಾಸ್ತಿ ಮಾಡಬೇಕು. ಕಾಂಟ್ರಿಬ್ಯೂಷನ್ ಹೇಗೆ ಜಾಸ್ತಿ ಮಾಡಬೇಕು? ಐದರ್ ಬೈ ಇನ್ಕ್ರೀಸಿಂಗ್ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ನ ಜಾಸ್ತಿ ಮಾಡಿಬಿಟ್ರೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗುತ್ತೆ. ಓಕೆನಾ? ಆರ್ ಬೈ ರೆಡ್ಯೂಸಿಂಗ್ ವೇರಿಯಬಲ್ ಕಾಸ್ಟ್. ಸೆಲ್ಲಿಂಗ್ ಪ್ರೈಸ್ ಹಂಗೆ ಇರಲಿ, ಜಾಸ್ತಿ ಮಾಡೋದು ಬೇಡ. ವೇರಿಯಬಲ್ ಕಾಸ್ಟ್ನ ರೆಡ್ಯೂಸ್ ಮಾಡಿದ್ರು ಕೂಡ ಏನಾಗುತ್ತೆ? ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ವಿಚ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಪ್ರಾಫಿಟಬಿಲಿಟಿ. ಅರ್ಥ ಆಗ್ತಿದೆಯಾ? ಇದು 7th ಪಾಯಿಂಟ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸು ನಮ್ಗೆ ಎಲ್ಲಿ ಬರುತ್ತೆ? ಬ್ರೇಕ್ ಇವನ್ ಚಾರ್ಟಲ್ಲಿ ಬರುತ್ತೆ. ಡೋಂಟ್ ಬಿ ಕನ್ಫ್ಯೂಸ್ಡ್. ಓಕೆನಾ? ಬ್ರೇಕ್ ಇವನ್ ಚಾರ್ಟಲ್ಲಿ ಬರುತ್ತೆ. ಈ 7th ಕೀ ಪಾಯಿಂಟನ್ನು ಬಿಟ್ಟು ಉಳ್ಕೊಂಡಿರೋ 6 ಕೀ ಪಾಯಿಂಟ್ಗಳು ನಿಮಗೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ನಿಮ್ಮ 15 ಮಾರ್ಕ್ಸ್ ಕ್ಯಾಲ್ಕುಲೇಷನ್ಸ್ಗೆ ಬೇಕೇ ಬೇಕು. ಓಕೆನಾ?
ಮೊದಲಿಂದ ನಾನು ಹೇಳ್ತೀನಿ ಒನ್ ಬೈ ಒನ್. ಮೊದಲಿಗೆ ನಾವು ಡಿಸ್ಕಸ್ ಮಾಡಿದ್ದು ಮೊದಲನೇ ಪಾಯಿಂಟು ವೇರಿಯಬಲ್ ಕಾಸ್ಟ್ ಅಥವಾ ಮಾರ್ಜಿನಲ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ಕಾಸ್ಟಿಂಗ್. ಸೆಕೆಂಡ್ ಒನ್ನು ಫಿಕ್ಸ್ಡ್ ಕಾಸ್ಟ್. ಮೂರನೇದು ಕಾಂಟ್ರಿಬ್ಯೂಷನ್. ನಾಲ್ಕನೇದು ಪಿ ವಿ ರೇಷಿಯೋ. ಐದನೇದು ಬ್ರೇಕ್ ಇವನ್ ಪಾಯಿಂಟ್. ಸಿಕ್ಸ್ತ್ ಒನ್ ಮಾರ್ಜಿನ್ ಆಫ್ ಸೇಫ್ಟಿ. ಆ್ಯಂಡ್ ದ ಸೆವೆಂತ್ ಒನ್ ಈಸ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಇದಿಷ್ಟು ಪಾಯಿಂಟ್ಸ್ಗಳು ಕೂಡ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಓಕೆನಾ? ಇದನ್ನೊಂದ್ಸಲ ರಿವ್ಯೂ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಕ್ವೆಶನ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ, ಆಲ್ರೆಡಿ ನಾವು ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿದ್ದೀವಿ ಕ್ಲಾಸಲ್ಲಿ, ಇಲ್ಲಿಸ್ಟ್ರೇಷನ್ಸ್ಗಳು ವಿ ಹ್ಯಾವ್ ಆಲ್ರೆಡಿ ಪರ್ಫಾರ್ಮ್ಡ್ ಇನ್ ದಿ ಕ್ಲಾಸ್. ಈ ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೂ ಕೆಲವೊಂದು ಲೆಕ್ಕಗಳನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು. ಈ ಥಿಯರಿ ಪಾರ್ಟನ್ನು ಕರೆಕ್ಟಾಗಿ ನೋಡಿಕೊಂಡು ಫಾಲೋ ಅಪ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ವೆರಿ ಮಚ್.